ಸ್ನೇಹಿತರೆಲ್ಲ ನಮಸ್ಕಾರ. ನಾನಿದ್ದೀನಿ ಕರಡಿ ಗುಚ್ಚಮ್ಮ ದೇವಸ್ಥಾನ. ನೀವು ನೋಡ್ಬೋದು ಕರಡಿ ಗುಚ್ಚಮ್ಮ ದೇವಸ್ಥಾನ. ಇದು ಆರ್ಚ್, ಇದು ಹೊಸದಾಗಿ ಮಾಡಿದ್ದಾರೆ, ರೀಸೆಂಟ್ ಆಗಿ ಮಾಡಿದಂತೆ. ಇದು ಬಂದು ಬೆಂಗಳೂರು ಮತ್ತೆ ಹಾಸನ ಹೋಗೋ ರೋಡ್. ಇಲ್ಲಿ ಕೋಡಿಪಾಳ್ಯ ಅಂತ ಬರುತ್ತೆ. ಬೆಂಗಳೂರಿಂದ ಒಂದು 45-50 ಕಿಲೋಮೀಟರ್ ಆಗ್ಬೋದು. ನಾನು ತುಂಬಾ ಸಲ ಬೆಂಗಳೂರು ಟು ಕುಂದಾಪುರ ರೈಡ್ ಮಾಡುವಾಗ ನೋಡಿದ್ದೀನಿ ಈ ಆರ್ಚ್ನ. ಆದರೆ ಒಳಗಡೆ ದೇವಸ್ಥಾನ ಒಳಗಡೆ ಹೋಗೋಕ್ಕಾಗಿಲ್ಲ. ಇವತ್ತು ಆ ಟೈಮ್ ಕೂಡ ಬಂದಿದೆ. ಈ ದೇವಸ್ಥಾನ ಹಿಂದೆ ಒಂದು ಚಿಕ್ಕ ದೇವಸ್ಥಾನ ಅಂತ ಇಲ್ಲಿ ಕೇಳ್ಪಟ್ಟೆ ನಾನು. ದೇವಸ್ಥಾನದ ವಿಶೇಷ ಬಂದು ಕರಡಿ ಗುಚ್ಚಮ್ಮ ಅಂತ ದೇವಸ್ಥಾನ. ಹೆಸರೇ ಒಂಥರ ಡಿಫ್ರೆಂಟ್ ಆಗಿದೆ, ಕರಡಿ ಗುಚ್ಚಮ್ಮ ದೇವಸ್ಥಾನ. ದೇವಸ್ಥಾನದ ಕತೆ ಏನು ಅಂತ ಗೊತ್ತಿಲ್ಲ. ನೋಡೋಣ ಈ ದೇವಸ್ಥಾನದ ಕತೆ ಏನು ಅಂತ. ಈಗ ನಾನಿದ್ದೀನಿ ಈ ದೇವಸ್ಥಾನದ ಆರ್ಚ್. ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ದೇವಸ್ಥಾನದ ಆರ್ಚ್ ಸಖತ್ತಾಗಿ ಮಾಡಿದ್ದಾರೆ. ಆ ಕಡೆ 2 ಕರಡಿನ ಇಲ್ಲಿ ಸ್ಟ್ಯಾಚು ಮಾಡಿದ್ದಾರೆ. ಆ ಕಡೆ ಗಣೇಶ ಇದ್ದಾನೆ, ಈ ಕಡೆ ಸುಬ್ರಹ್ಮಣ್ಯ ದೇವಸ್ಥಾನ. ಈ ದೇವಸ್ಥಾನ ಹೊಸದಾಗಿ ಕಟ್ಟದಣ್ಣ ಇದು? ಇಲ್ಲ ಸರ್, ಇದು ಹಾ ಮೊದಲಿಂದ ದೇವಸ್ಥಾನ ಅಲ್ಲೈತೆ. ಹಾ ಕರಗುಚ್ಚಮ್ಮ ದೇವಸ್ಥಾನ ಹಾ ಇದು ಈ ವರ್ಷ ಕಟ್ಟಿ. ಈ ವರ್ಷ ಮಾತ್ರ ಈ ಆರ್ಚ್ ಮಾಡಿದ್ದಾರೆ. ಹಾ ದೇವಸ್ಥಾನ ಎಷ್ಟು ದೂರ ಇದೆ ಇನ್ನು? ಇಲ್ಲೇ ಅಮ್ಮ ಟ್ರ್ಯಾಕ್ಟರ್ ಮುಂದಕ್ಕೆ. ಇಲ್ಲೇ ಮುಂದೆನಾ? ಇದು ಕಟ್ಟಿ 1 ವರ್ಷ ಆಯ್ತಾ? ಅಲ್ಲಿ ಬೆಟ್ಟನ ಅದ ಮೇಲೆ? ಬೆಟ್ಟ ಅಲ್ಲಿದೆ, ಇದೆ ಬೆಟ್ಟ. ಹಾ ದೇವಸ್ಥಾನ ಕೆಳಗೆ. ಹಾ ಚೆನ್ನಾಗಿ ಕಟ್ಟಿದಾರಲ್ವಾ? ಇದ್ರದ್ದು ಕತೆ ಏನಂತ ಗೊತ್ತಾ? ಇದ್ರ ಕತೆ ಹೇಳಕ್ ಹೋದ್ರೆ ಆಗಲ್ಲ. ಅಲ್ಲ, ಒಂದ್ ಸಣ್ಣದಾಗಿ ಎಷ್ಟು ವರ್ಷದ ಏನಂತ ಹೇಳಿ. ಅದು ನಮಗೂ ಗೊತ್ತಿಲ್ಲ. ಹಾ ನಿಮ್ಗೆ ಗೊತ್ತಿರೋದು ಹೇಳಿ ಹೆಂಗೆ ಏನಂತ. 81 ವರ್ಷ, ನನಗೆ 82. ಹಾ ಅಲ್ಲಿಂದ ಈಚೆಗೆ ಹಾ ಗೊತ್ತಿದ್ರೆ ಹೇಳ್ಬೋದು. ಲೆಕ್ಕ ಹಾ ಆಚೆಗೆ ಇರೋದು ಏನು ಗೊತ್ತಿಲ್ಲ ಅದು. ಹಾ ಒಟ್ಟಿನಲ್ಲಿ ಈ ದೇವಸ್ಥಾನ ಚೋಳರು ಕಟ್ಟಿತ್ತು. ಚೋಳರ ಕಾಲದಲ್ಲಿ ಕಟ್ಟಿದ್ದು. ಹಾ ಹಂಗೆ ಹಾ ಇಲ್ಲಿ ಇವರು ಮಣಿ ಮಾರಕ್ ಹೋಗ್ತಾರೆ. ಹಾ ಹಾ ಮುತ್ತು ರತ್ನ ಮಂಗಳೂರಿಗೆ ನಿನ್ನ ಗಾಡಿಯಲ್ಲಿ ಮಂಗಳೂರಿಗೆ ಹೋಗೋರಂತೆ. ಇಲ್ಲಿಂದ ಆಗ ಚೋಳರ ಕಾಲದಲ್ಲಿ. ಹಾ ಹೋದ್ರೆ ಕತ್ಲಾಗೋಯ್ತು, ಇಲ್ಲಿ ಇದ್ಬಿಟ್ರು. ಅಲ್ಲಿಂದ ಬರುವಾಗ ಹೋಗಕ್ಕೆ ಅತ್ಲಿಂದ ಬರುವಾಗ ಕತ್ಲಾಗೋಯ್ತು, ಅಲ್ಲಿ ಇದ್ಬಿಟ್ರು. ಹಾ ಅವಾಗ ದೇವಸ್ಥಾನ ಇರಲಿಲ್ಲ. ಹಾ ಹಾ ಅವಾಗ ತಿರ್ಗಾ ಮತ್ತೆ ದನಗಳು ಎಲ್ಲ ಕಟ್ಟಿದ್ರಂತೆ ಇಲ್ಲಿ. ಹಾ ಇಲ್ಲಿ ಹಾ ಎಲ್ಲ ರಕ್ತ ಕಟ್ಕೊಂಡು ಹಂಗೆ ಪ್ರಾಣ ಬಿಟ್ಬಿಟ್ಟಿದ್ವಂತೆ ದನಗಳು. ರಕ್ತಕಾರಿ ಹಂಗಂಗೆ ಪ್ರಾಣ ಬಿಟ್ಟಿದ್ದು. ಹಾ ಅವಾಗ ಅವರು ಹರಕೆ ಮಾಡ್ಕೊಂಡ್ರು ಹಾ ದೇವ್ರಿಗೆ. ಹಾ ಹಿಂಗಾಗೋಯ್ತಲ್ಲ ಹಾ ಏನಿದು ಅಂತ ಅಂದ್ಬಿಟ್ಟು ಹರಕೆ ಮಾಡ್ಕೊಂಡ್ರು. ಹಾ ಈ ದೇವ್ರಿಗೆ ಕೈ ಮುಗಿದ್ರು. ಹತ್ತೋಗಿದ್ದವರೆಲ್ಲ ಎದ್ದು ನಿಂತ್ಕೊಂಬಿಟ್ಟ. ಸತ್ತೋಗಿರ್ದನೆಲ್ಲ ಎದ್ದು ನಿಂತ್ಕೊಂಡ್ಬಿಟ್ರು. ಹಾ ಅವಾಗ ಇಲ್ಲಿ ಗರ್ಭದ ಗುಡಿ ಕಟ್ಟಿಸ್ತೀನಿ ಅಂತ ಅಂದ್ಬಿಟ್ಟು ಸುಮಾರಾಗಿ ಒಂದು ಗರ್ಭದ ಗುಡಿ ಕಟ್ಟಿ ಹಾ ಬಿಡ್ರಂತೆ. ಹಾ ಲಿಂಗಾಯತರು ಈ ದೇವರು ಹಾ ನಾಯಕರು ಪೂಜೆ ಮಾಡೋರು. ಮಡವಾಳರು ಮಡಿವಾಳರು ನಾಯಕರು ಅವಾಗ ಪೂಜೆ ಮಾಡ್ತಿದ್ರು. ಅವಾಗ ಹಾ ಅವಾಗ ತಿರ್ಗಾ ಮತ್ತೆ ದನ ಎಲ್ಲ ಇದ್ದಿದ್ದಕ್ಕೆ ಮುತ್ತು ರತ್ನದ ತಗೊಂಡೋಗಿ ಮಾರಿಬಿಟ್ಟು ಬಂದು 2 ಅಂಕನ ಮನೆ ಕಟ್ಸಿದ್ರು, ದೇವಸ್ಥಾನ ಕಟ್ಸಿದ್ರು. ಆಮೇಲೆ ಎಲ್ಲ ಮಾರ್ಬಿಟ್ಟು ಬಂದು ದೇವಸ್ಥಾನ ಕಟ್ಟಿ. ಇಲ್ಲಿ ಕರಡಿ ಇದೆಯಲ್ಲಣ್ಣ, ಕರಡಿಗೆ ಈ ದೇವಸ್ಥಾನಕ್ಕೆ ಏನ್ ಸಂಬಂಧ ಅದ? ಇದೆ, ಈ ಬೆಟ್ಟದಲ್ಲಿ ಕರಡಿ ಇತ್ತು ಮೊದ್ಲು. ಈ ಬೆಟ್ಟದಲ್ಲಿ ಕರಡಿ ಇತ್ತು. ಹಾ ಆ ಕರಡಿ ಹುಚ್ಚಮ್ಮ ಅಂತ ಹೆಸರಿತ್ತೇವೆ. ಹಾ ಕರಡಿ ಹುಚ್ಚಮ್ಮ, ಕರಡಿ ಗುಚ್ಚಮ್ಮ. ಇಲ್ಲಿ ವರ್ಷ ಜಾತ್ರೆ ನಡೀತಲ್ಲ? ವರ್ಷ ನಡೀತದೆ, ಭಾರಿ ಜೋರಾಗಿ ನಡೀತದೆ. ಹಬ್ಬ ಆದ್ಮೇಲೆ 10-9 ದಿನಕ್ಕೆ, ಯುಗಾದಿ ಹಬ್ಬ ಆದ್ಮೇಲೆ 19 ದಿನಕ್ಕೆ ಜಾತ್ರೆ ನಡೀತಿಲ್ಲ. 9 ದಿನ ಜಾತ್ರೆ ನಡೀತಾ ಇಲ್ಲಿ. 9 ದಿನಕ್ಕೆ ಜಾತ್ರೆ. ಆದ್ರೂ ಸಾಯಂಕಾಲದ ಯಾರು ಇರಲ್ಲ ದೇವಸ್ಥಾನದಲ್ಲಿ. ಯಾರು ಇರಲ್ಲ. ಸಾಯಂಕಾಲದ ಹೊತ್ತಿಗೆ ಮುಗಿದೋಗ್ಬಿಟ್ಟು
ಸಾಯಂಕಾಲ ಹೊತ್ತಿಗೆ ಮುಗ್ದೋಗ್ಬಿಡ್ಬೇಕು 6 ಗಂಟೆ ಒಳಗೆ, ಅಂದ್ರೆ ಸೂರ್ಯ ಮುಳುವ ಒಳಗಡೆ. ಹಾ, ಹಂಗೆ ಆ ತರ ಎಲ್ಲ ಸಂಪ್ರದಾಯ ಇದೆ ಇಲ್ಲಿ. ಆಮೇಲೆ ದಿನ ಪೂಜೆ ಮಾಡ್ತಾರಾ? ಶುಕ್ರವಾರ ಶುಕ್ರವಾರ ಸೋಮವಾರ ಮಾತ್ರ, 2 ದಿನ ಮಾತ್ರ ಇಲ್ಲಿ ಪೂಜೆ ನಡೆಯುತ್ತೆ. ಹಾ, ಅದು ಇಲ್ಲಿನ ವಿಶೇಷ ಇದು. ಅಷ್ಟೇ, ಬೇರೆ ದಿನ ಓಪನ್ ಇರಲ್ಲ. ಇಲ್ಲ ಓಪನ್ ಇರ್ತದೆ. ಹಾ, ಇದ್ರೂ ಕೂಡ ಹಾ, ಬಾಕ್ಸ್ ಬಂದ್ ಮಾಡ್ತಾರೆ, ಹಾ. ಪೂಜಾರಿ ಬರಲ್ಲ. ನಾವು ಹೊರಗಡೆಯಿಂದ ಕೈ ಮುಕ್ಕೊಂಡು ಹೋಗ್ಬೋದು. ಒಳಗಡೆ ಆಶ್ರಮ ಬೇರೆ ಇದೆಯಾ? ಅಲ್ಲೇ ಐತೆ ಹಾ, ದೇವಸ್ಥಾನ ಪಕ್ಕ. ಹಾ, ಆಶ್ರಮದವರು ಕೇಳಿದ ಪೂಜೆ ಮಾಡ್ಕೊಡ್ತಾರೆ. ಅವ್ರು ಹೇಳಿದ್ರೆ ಪೂಜೆ ಮಾಡ್ಕೊಡ್ತಾರೆ. ನಿಮ್ಮ ಹೆಸರಣ್ಣ? ಕೃಷ್ಣ ಅಂತ. ನಿಮ್ ಇದೇವ್ರಾ? ಎಲ್ಲ ಗೊತ್ತಿರುತ್ತೆ, ಹಳಬ್ರಾದ್ರೆ ಗೊತ್ತಿರುತ್ತೆ, ಹೊಸಬ್ರ ಆದ್ರೆ ಹೇಳಿದ್ರೆ ಬಂದ್ ಸುಮ್ನೆ ನೋಡ್ಕೊಂಡು ಹೋಗ್ತಾರ ಅಷ್ಟೇ. ಯಾವಾಗ್ಲೂ ಅದ್ರ ದೇವಸ್ಥಾನದ ಒಂದು ಕತೆ ಅಂತ ಇರುತ್ತೆ, ಅದಕ್ಕೆ ಗೊತ್ತಿರ್ಬೇಕು. ಅದು ಭಾರಿ ಜೋರಾಗಿ ನಡೀತದ್ರಿ. ಹಾ, ಜಾತ್ರೆ. ಜಾತ್ರೆ ಸೋಮವಾರವೇ. ಜಾತ್ರೆ ನಡೆಯೋದು ಕೂಡ ಸೋಮವಾರನೇ. ಹಾ, ಅದೇ ಒಂದೊಂದು ದೇವ್ರಿಗೆ ಅದ್ರದ್ದೇ ಆದ ಒಂದು ಕತೆ ಇರುತ್ತೆ, ಅದ್ರದ್ದೇ ಒಂದು ಹಿನ್ನೆಲೆ ಪುರಾಣ ಇರುತ್ತೆ. ಆರ್ತಿ ನೋಡಿ, ಸುತ್ತಮುತ್ತ ಆರ್ತಿ ಬರ್ತವೆ. ಇಲ್ಲಿ ಎಲ್ಲ ಊರ ಅಕ್ಕಪಕ್ಕ ಊರದೆಲ್ಲ ಆರತಿ ಬರುತ್ತೆ. ಅದಕ್ಕೆ ಮರಿ ಕಡಿಯಂಗಿಲ್ಲ ಅವತ್ತು ಜಾತ್ರೆ ದಿನ. ಮರಿ ಕಡಿಯೋಂಗಿಲ್ಲ. ಆ ಮಾರನೇ ಬೆಳಗ್ಗೆ ಅನ್ನ ಮಾಡ್ಕೊಬಹುದು ಮನೆಗೆ. ನಾವು ಜಾತ್ರೆ ದಿನ ಮರಿ ಕಡಿಯೋಂಗಿಲ್ಲ. ಜಾತ್ರೆ ಆದ ಮಾರನೇ ದಿನ ಮನೆಯಲ್ಲಿ ಮರಿ ಕಡ್ಕೋಬಹುದು. ನೋಡಿ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿ ಶಿವ ಪಾರ್ವತಿ ಹಾಗೂ ನಂದಿ, ಆ ಕಡೆ ಸಿಂಹ, ಈ ಕಡೆ ಗಣೇಶ, ಈ ಕಡೆ ಸುಬ್ರಹ್ಮಣ್ಯ ಕೆಳಗಡೆ ಒಂದು ಕರಡಿ, ಹಾಗೂ ಇಲ್ಲಿ ಒಂದು ಕರಡಿ, ಹಾಗೂ ಹಾಗೆ ಲೆಫ್ಟ್ ಸೈಡ್ ಅಲ್ಲಿ ತುಳಸಿ ಕಟ್ಟೆ, ಹಾಗೂ ಒಂದು ಪೀಠ, ಒಂದು ಪಾದ ಕೂಡ ಒಂದಿದೆ. ಇಲ್ಲಿ ಈ ದೇವಸ್ಥಾನಕ್ಕೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಅವ್ರ ಹೆಸರುಗಳು ಕೂಡ ಇದೆ, ಹಾಗೂ ಟ್ರಸ್ಟ್ ಕೂಡ ಇದೆ. ಇದು ಬಂದು ಗಣೇಶ ನೋಡಿ, ಸುತ್ತ ನೋಡಿದ್ರೆ ಈ ಆರ್ಚ್ ಎಷ್ಟು ಅದ್ಭುತ ಮಾಡಿದೆ ಅಂತ ಹೇಳಿದ್ರೆ, ನಾನು ಯಾವ ದೇವಸ್ಥಾನದಲ್ಲೂ ಈ ತರ ಆರ್ಚ್ ನೋಡಿಲ್ಲ. ತುಂಬಾ ಕಡೆ ದೇವಸ್ಥಾನದಲ್ಲಿ ಹೋಗಿದ್ದೀನಿ, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ನಾವು ಕರಡಿ ಗುಚ್ಚಮ್ಮ ದೇವಸ್ಥಾನದ ಆರ್ಚ್ ನೋಡಿದ ಮೇಲೆ ದೇವಸ್ಥಾನ ಮೇಲ್ಗಡೆ ಹೋಗೋಣ. ಅಣ್ಣವ್ರು ಹೇಳೋ ಪ್ರಕಾರ ಅಲ್ಲಿ ಸೋಮವಾರ ಮತ್ತು ಶುಕ್ರವಾರ ಮಾತ್ರ ಓಪನ್ ಇರುದಂತೆ. ನೋಡೋಣ ಮೇಲ್ಗಡೆ ಏನೇನು ವಿಡಿಯೋ ಮಾಡೋಕ್ಕಾಗತ್ತೆ ನೋಡೋಣ. ದೇವಸ್ಥಾನ ಅಲ್ಲಿ ಯಾವ ಥರ ಇದೆ, ನಾನು ಫಸ್ಟ್ ಟೈಮ್ ಬರ್ತಾ ಇರೋದು, ಮೇಲ್ಗಡೆ ಹೆಂಗಿದೆ ಅಂತ ಗೊತ್ತಿಲ್ಲ. ಬನ್ನಿ ಮೇಲ್ಗಡೆ ಹೋಗ್ಬಿಟ್ಟು ಅಲ್ಲಿ ಮೇಲ್ಗಡೆ ಏನಿದೆ ನೋಡೋಣ. ಇದು ಕಾಣ್ತಾ ಇದೆಯಲ್ಲ, ಇದೇ ಕರಡಿ ಗುಚ್ಚಮ್ಮ ದೇವಸ್ಥಾನ. ಇದು ಸೋಮವಾರ ಮತ್ತು ಶುಕ್ರವಾರ ಮಾತ್ರ ಓಪನ್ ಅಂತೆ. ಇವತ್ತು ಅಮಾವಾಸ್ಯೆ ಆಗೋದ್ರಿಂದ ಇವತ್ತು ಓಪನ್ ಇದೆ ಅಂತ ಹೇಳಿದ್ರು. ನೋಡೋಣ ಒಳಗಡೆ ಹೋಗೋಣ. ಇವತ್ತು ಯಾವುದು ಪೂಜೆ ಇದೆ ಅಂತೆ, ಪೂಜೆ ಮಾಡಕ್ಕೆ ಬಂದಿದ್ದಾರೆ. ನಾನೇ ಕೊಡ್ತಾ ಇದ್ದೀನಲ್ಲ, ಈಗೆಲ್ಲ ತಗೊಂಡೋಗಿ ಅಲ್ಲಿ ಕೊಂಡ್ಕಾಕ್ತೀನಿ. ಈ ಹೂವಲ್ಲಿ ತಿರ್ಗ ನಾನು ವಿಸಿಟ್ ಮಾಡಲ್ಲ. ನೀವು ನಾಲ್ಕನೇ ತರ ಪೂಜೆ ಮಾಡ್ತಾ ಇದ್ದೀನಿ. 300 ವರ್ಷ ಹಳೆ ದೇವಸ್ಥಾನ, 300 ವರ್ಷದ ಇತಿಹಾಸ ಇವರು. ಬಿಹಾರಕ್ಕಾಗಿ ಬಂದು ಇಲ್ಲಿ ನೆಲೆಗೊಂಡಿರೋದು, ಅಸಾಚೂರ್ಯವಾಗಿ ನೆಲೆಗೊಂಡಿರೋಂಥ ಸ್ಥಳ ಇದು. ಹೌದು. ಈ ಅಮ್ಮನಿಗೆ
3 ಪಂಚಾಯತಿ ಸೇರುತ್ತೆ. ಈ ದೇವಸ್ಥಾನ 3 ಪಂಚಾಯತಿ ಸೇರುತ್ತೆ. ಪಂಚಾಯತಿ ನರಸಂದ್ರ ಪಂಚಾಯತಿ, ಮಂಗನಹಳ್ಳಿ ಪಂಚಾಯತಿ, ಬಿಸ್ಕೂರ್ ಪಂಚಾಯತಿ ಸೇರುತ್ತೆ. ಯುಗಾದಿ ಆದ ಸಂವತ್ಸರದಲ್ಲಿ ಜಾತ್ರೆ ನಡೀತದೆ. ಯುಗಾದಿ ಟೈಮಲ್ಲಿ ಜಾತ್ರೆ ನಡೆಯುತ್ತೆ. ಜಾತ್ರೆ ಹಬ್ಬದ ಮಾರನೇ ಸೋಮವಾರ ಜಾತ್ರೆ ಆಗುತ್ತೆ. ಹಬ್ಬದ ಮಾರನೇ ಸೋಮವಾರ ಜಾತ್ರೆ. ಈ ಇದರಲ್ಲಿ ಕೋಟ್ಯಾಂತರ ಜನ ಸೇರುತ್ತೆ. ಇಲ್ಲಿ ಲಕ್ಷಾಂತರ ಜನ ಆ ಜಾತ್ರೆ ದಿನ ಕೋಟ್ಯಾಂತರ ಜನ ಸೇರ್ತಾರೆ. ಇರ್ತದೆ. ಅನುದಾನ ಇದೆ. 14 ಕುರ್ಚಿ ಬರುತ್ತೆ. ಆರತಿ ಬರುತ್ತವೆ. ಒಂದೇ ದಿವಸ ಜಾತ್ರೆ ವಿಶೇಷವಾಗಿ ನಡೆಯುವಂತ ಜಾತ್ರೆ. ಕೊಂಡ ಆಗುತ್ತೆ ಇಲ್ಲಿ. ಕರಡಿ ಗುಚ್ಚಮ್ಮ, ಕರಡಿ ಅಂತ ಇದೆಯಲ್ಲ ಸ್ವಾಮಿಗಳ ಈ ಅಮ್ಮನ ಹೆಸರು ಕೆಂಪಮ್ಮ ಅಂತ ಹೇಳಿ. ಕೆಂಪಮ್ಮ ಅಂತ. ಈ ಅಮ್ಮನ ಹೆಸರು ಕೆಂಪಮ್ಮ. ಇವರ ಅವ್ರ ಯಜಮಾನ್ ಹೆಸರು ವೀರಣ್ಣ. ಈ ದೇವಸ್ಥಾನ ಕಟ್ಟಿದಾಗ ಎಲ್ಲ ಬಂದು ಕರಡಿ ಕಿತ್ತಾಕದಂತೆ. ದೇವಸ್ಥಾನ ಕಟ್ಟಿದಾಗ ಕರಡಿ ಕಿತ್ತಾಗೋದು. ಅವಾಗ ಏನೋ ಕೇಳಿದಾಗ ನನ್ನ ಈ ರೀತಿ ನಾಮಕರಣ ಮಾಡಿ ನನಗೆ ಯುಗಾದಿ ಸಂವತ್ಸರದಲ್ಲಿ ನಾನು ಸುತ್ತ ಹಳ್ಳಿನೆಲ್ಲ ಮಡ್ಲಿಕ್ಕೆ ಕಟ್ಸ್ಕೊಂಡು ನಾನು ಕಾಂಟ್ಯಾಂಡವಾಗಿ ಹೋಗ್ಬೇಕು ಅಂತ ಕೇಳಿದ್ರಂತೆ. ಅವಾಗ ಆಯ್ತು ಅಂತ ಗ್ರಾಮಸ್ಥರೆಲ್ಲ ಒಪ್ಕೊಂಡ್ಮೇಲೆ ಈ ಅಮ್ಮ ಅಲ್ಲಿಗೆ ಕರಡಿಯಿಂದ ಕೀಳೋದು ಎಲ್ಲ ತಪ್ಪಿ ಅಲ್ಲಿಂದ ಅದಕ್ಕೆ ದೇವಸ್ಥಾನ ನಿರ್ಮಾಣ ಮಾಡಿ ಜೀರ್ಣೋದ್ಧಾರ ಮಾಡಿರೋದು. ಅಲ್ಲಿಂದ ಮೊದಲು ಚಿಕ್ಕದಾಗಿತ್ತು ದೇವಸ್ಥಾನ ಸ್ವಾಮಿಗಳಿದೆ. ಮೊದಲು ಚಿಕ್ಕದಾಗಿತ್ತು. ಆಮೇಲೆ ಈ ಟ್ರಸ್ಟ್ ಅಂತ ಎಲ್ಲ ಮಾಡ್ಕೊಂಡು ಇದನ್ನೆಲ್ಲ ಆಲ್ಟ್ರೇಷನ್ ಮಾಡಿ ಗೋಪುರ ಎಲ್ಲ ಕಟ್ಸಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಕಟ್ಟಬೇಕು ಅಂತ ಹೇಳಿ ಇದು ಮಾಡಿದ್ದಾರೆ. ಇನ್ನ ತಾಯಿಗೆ ಯಾವಾಗ ಇದಿರುತ್ತೋ ಆವಾಗ ನೆರವೇರುತ್ತೆ. ಪ್ರತಿ ಸೋಮವಾರ ಶುಕ್ರವಾರ ಪೂಜೆ ಇದೆ ಅಮ್ಮಂದು. ಅಮಾವಾಸ್ಯೆ ದಿವಸನೂ ಪೂಜೆ ಇದೆ. ಎಲ್ಲ ವಿಶೇಷವಾದಂತ ಪೂಜೆ ನಡೀತದೆ. ಎಲ್ಲ ತೊಂದರೆ ಇಲ್ಲ. ಓಕೆ ಸ್ವಾಮಿಗಳು, ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇಲ್ಲ ಇನ್ನ ಕೊಡಬೇಕು. ಕರಡಿ ಗುಚ್ಚಮ್ಮ ದೇವಸ್ಥಾನ ಹಿಸ್ಟ್ರಿ ನೋಡ್ತಾ ಹೋದ್ರೆ ತುಂಬಾ ಇದೆ ಅಂತ ಹೇಳಿದ್ರು ಸ್ವಾಮಿಗಳು. ಅವರು ಸ್ವಲ್ಪ ಬ್ಯುಸಿ ಇದ್ರಿಂದ, ಒಂದು ಅಮಾವಾಸ್ಯೆ ಪೂಜೆ ಇದ್ರಿಂದ ಅವ್ರು ಎಷ್ಟು ಗೊತ್ತಿರೋದು ಅಷ್ಟು ಹೇಳಿದ್ದಾರೆ. ಅದಲ್ಲದೆ ನನ್ನ ಗಾಡಿಗಂತ ಒಂದು ಹೂವಿನ ಹಾರ ಕೊಟ್ಟರು. ನಂಗೆ ತುಂಬ ಖುಷಿ ಆಯಿತು. ದೇವಸ್ಥಾನ ತುಂಬ 300 ವರ್ಷ ಹಳೆ ದೇವಸ್ಥಾನ ಅಂತ ಹೇಳ್ತಾರೆ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ, ವಿಶಾಲವಾಗಿದೆ. ಈ ಹೈವೇ ರೋಡಿಗೆ ಹೋಗ್ತಾ ಬೆಂಗಳೂರು ಹೋಗ್ತಾ ಲೆಫ್ಟಲ್ಲೇ ಇದೆ. ಹಾಗೂ ರೈಲ್ವೆ ಟ್ರ್ಯಾಕ್ ಕೂಡ ಇಲ್ಲಿದೆ, ನೋಡ್ಬೋದು. ನಿಮ್ಮ ಗಾಡಿ ದೇವಸ್ಥಾನ ಮುಂಭಾಗದವ್ರಿಗೆ ಕೂಡ ಬರುತ್ತೆ. ಯಾರಾದರೂ ಈ ದೇವಸ್ಥಾನಕ್ಕೆ ಒಂದ್ಸಲಿ ಈ ಕಡೆ ಬಂದರೆ ವಿಸಿಟ್ ಕೊಡಿ. ನೋಡಿದ್ರಲ್ಲ, ಇದಿಷ್ಟು ಕರಡಿ ಗುಚ್ಚಮ್ಮ ದೇವಸ್ಥಾನ. ಇದು ಬಂದು ಅರೆಪಾಳ್ಯ ಅಂತ, ಕೋಡಿಪಳ್ಳಿ ಆ ಕಡೆ, ಆ ಮೇನ್ ರೋಡ್ ಇದೆಯಲ್ಲ ಕೋಡಿಪಳ್ಳಿ ಬಂದು ಆ ಕಡೆ, ಇದು ಒಂದು ಅರೆಪಾಳ್ಯ. ಬೆಂಗಳೂರಿಂದ ಜಸ್ಟ್ ಒಂದು 45 ಕಿಲೋಮೀಟರ್ ಆಗ್ಬೋದು. ಯಾರಾದರೂ ಈ ಕಡೆ ವಿಸಿಟ್ ಕೊಟ್ಟರೆ ಈ ದೇವಸ್ಥಾನಕ್ಕೆ ಒಂದ್ಸಲಿ ಬನ್ನಿ, ಚೆನ್ನಾಗಿದೆ. ಈ ವಿಶಾಲವಾದ ಜಾಗ, ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕು, ಆ ಕಡೆ ಹೈವೇ ರೋಡು. ದೇವಸ್ಥಾನದ ಕತೆ ಎಲ್ಲ ನೋಡ್ಕೋದು ತುಂಬ ಚೆನ್ನಾಗಿದೆ. ಸ್ವಾಮಿಗಳು ಸ್ವಲ್ಪ ಬ್ಯುಸಿ, ಇವತ್ತು ಅಮಾವಾಸ್ಯೆ ಆದ್ದರಿಂದ ಸ್ವಲ್ಪ ಬ್ಯುಸಿ ಇದ್ದಾರೆ. ಹಾಗಾಗಿ ಅವರು ಎಷ್ಟು ಗೊತ್ತಿದ್ದು ಅಷ್ಟು ಅರ್ಜೆಂಟಾಗಿ ಹೇಳಿದ್ರು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇದಿಷ್ಟು ಈ ದೇವಸ್ಥಾನದ ಒಂದು ಸಣ್ಣ ಮಾಹಿತಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಜ್ NS 200. ಮುಂದಿನ ವಿಡಿಯೋ ಸಿಗೋಣ. ಎಲ್ಲರಿಗೂ ನಮಸ್ಕಾರ.